ಅಂದರೆ ಈ ಪಾಠದ ಅಂತ್ಯದಲ್ಲಿ ಒಂದು ಗಾದೆ ಇದೆ. ಅದು ಏನೆಂದರೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಅಲಿದರಂತೆ. ಆ ಗಾದೆ ಕುರಿತಾದ ಪಾಠ ಇದಾಗಿದೆ. ಹಾಗಾದರೆ ಪಾಠವನ್ನು ಪ್ರಾರಂಭ ಮಾಡೋಣವಾ? ಮೊದಲು ಪಾಠವನ್ನು ಸಂಪೂರ್ಣವಾಗಿ ಓದುತ್ತೇನೆ, ಎಲ್ಲರೂ ಗಮನವಿಟ್ಟು ಕೇಳಿಸಿಕೊಳ್ಳಿ. ಪಾಠ 6. ದೊಡ್ಡವರು ಯಾರು? ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಸೂರ್ಯನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಹೇಳಿದನು. ಹಾಗಾದರೆ ಅವನು ಯಾರು ಎಂದು ತಂದೆ ಇಲಿ ಕೇಳಿತು. ಅದಕ್ಕೆ ಸೂರ್ಯನು, ಮೋಡ ನನಗಿಂತ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು. ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿ ಹೋಗಿ ಎಂದು ಹೇಳಿತು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಎಂದನು. ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಇಲಿ ಹೇಳಿತು. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಒಂದು ಸುಂದರವಾದಂತಹ ಊರು. ಆ ಊರಿನಲ್ಲಿ ಇಲಿಗಳು ಸಂಸಾರ ಮಾಡ್ತಾ ಇದ್ವಂತೆ. ತಂದೆ ಇಲಿ, ತಾಯಿ ಇಲಿ ಮತ್ತು ಮಗಳು ಇಲಿ. ಆ ಸಂಸಾರದಲ್ಲಿದ್ದ ಮಗಳು ಇಲಿಗೆ ಒಮ್ಮೆ ಏನಕ್ಕೆ ಸಿದ್ಧತೆ ಮಾಡಿಕೊಂಡು ಅಂದರೆ, ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಆ ತಂದೆ ಮತ್ತು ತಾಯಿ ಇಲಿಗಳು ಏನು ಮಾಡಿದವು ಅಂದರೆ, ಆ ಮಗಳು ಇಲಿಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ವಂತೆ. ಹಾಗಾಗಿ ಮುಂದೆ ಏನು ಮಾಡಿದ್ವು ಅಂದರೆ, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಅಂತ ತಾಯಿ ಇಲಿ ಹೇಳಿತು. ಆವಾಗ ಆ ದಂಪತಿ ಇಲಿಗಳು ತಮ್ಮ ಮಗಳಿಗೆ ಒಳ್ಳೆಯ ವರ ಹುಡುಕಬೇಕೆ ಅಂತ ಅಂದ್ಕೊಂಡಿರ್ತಾರಲ್ಲ, ಆಗ ತಾಯಿ ಇಲಿ ಏನು ಹೇಳುತ್ತೆ ಅಂದರೆ, ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಬಹಳ ದೊಡ್ಡವನು, ಹಾಗಾಗಿ ಸೂರ್ಯನೇ ನಮ್ಮ ಮಗಳಿಗೆ ಮದುವೆ ಆಗುವುದಕ್ಕೆ ತಕ್ಕ ವರ ಅಂತ ಹೇಳಿ ತಾಯಿ ಇಲಿ ಹೇಳುತ್ತೆ. ಸೂರ್ಯನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಸೂರ್ಯ ಹೇಳಿದನು. ಆಗ ತಾಯಿ ಇಲಿ ಏನಂತ ಹೇಳುತ್ತೆ ಅಂದರೆ, ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ಹೇಳಿದಾಗ ತಂದೆ ತಾಯಿ ಇಲಿಗಳು ಸೂರ್ಯನ ಬಳಿ ಹೋಗಿ ಮದುವೆ ವಿಚಾರ ತಿಳಿಸುತ್ತಾರೆ. ಏನಪ್ಪ ಅಂದರೆ, ನಮಗೆ ಒಬ್ಬ ಮಗಳಿದ್ದಾಳೆ, ಅವಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕೆಂದು ಅಂದ್ಕೊಂಡಿದ್ದೇವೆ ಅಂತ ಸೂರ್ಯನ ಹತ್ತಿರ ತಂದೆ ತಾಯಿ ಇಲಿಗಳು ಹೇಳ್ತಾರೆ. ಆಗ ಇದನ್ನು ಕೇಳಿದ ಸೂರ್ಯ ಏನಂತ ಹೇಳ್ತಾನೆ ಅಂದರೆ, ಅಯ್ಯಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನನಗಿಂತ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನು ಹೋಗಿ ಕೇಳಿ. ಆ ಸೂರ್ಯ ಇಲಿ ದಂಪತಿಗಳಿಗೆ ಹೇಳ್ತಾನೆ. ಆಗ ಇಲಿ ದಂಪತಿಗಳು ಏನು ಮಾಡ್ತಾರೆ ಅಂದರೆ, ನನಗಿಂತ ದೊಡ್ಡವರು ಅಂದ್ರಲ್ಲ, ಹಾಗಾದರೆ ಅವರು ಯಾರು ಎಂದು ತಂದೆ ಇಲಿ ಕೇಳಿತು. ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿಕೊಂಡು ಮೋಡದ ಬಳಿಗೆ ಹೋದರು. ಆವಾಗ ಸೂರ್ಯ ಹೇಳ್ತಾನಲ್ಲ, ನನಗಿಂತಲೂ ದೊಡ್ಡವರು ಇನ್ನೊಬ್ಬರಿದ್ದಾರೆ ಅಂತ ಹೇಳ್ತಾರಲ್ಲ, ಆಗ ಇಲಿ ದಂಪತಿಗಳಲ್ಲಿ ತಂದೆ ಇಲಿ ಕೇಳ್ತದೆ, ಓ ಹೌದಾ, ಹಾಗಿದ್ರೆ ಯಾರು ಅವರು ಅಂತ ಕೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನನಗಿಂತಲೂ ದೊಡ್ಡವನು ಮೋಡ, ಅವನು ನನಗಿಂತಲೂ ದೊಡ್ಡವನು ಎಂದು ಸೂರ್ಯ ಹೇಳಿದಾಗ ಎಲ್ಲರೂ ಸೇರಿಕೊಂಡು ಮೋಡದ ಹತ್ತಿರ ಹೋಗ್ತಾರೆ. ಮೋಡದ ಹತ್ತಿರ ಹೋಗಿ ಮದುವೆ ವಿಚಾರವನ್ನು ಹೇಳ್ತಾರೆ. ಮದುವೆ ವಿಚಾರ ಕೇಳಿದ ಮೋಡ ಏನಂತ ಹೇಳುತ್ತೆ ಅಂದರೆ, ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನ ಬಳಿ ಹೋಗಿ ಎಂದು ಹೇಳಿತು. ಮೋಡ ಹೇಳುತ್ತೆ, ನನಗಿಂತಲೂ ದೊಡ್ಡವನು ಯಾರಿದ್ದಾರೆ ಅಂದರೆ ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿಗೆ ಹೋಗಿ ಅಂತ ಇಲಿ ದಂಪತಿಗಳಿಗೆ ಮೋಡ ಹೇಳುತ್ತೆ. ಮೋಡ ಹೇಳಿದ ನಂತರ ಇಲಿ ದಂಪತಿಗಳು ಬೆಟ್ಟದ ರಾಜನ ಬಳಿ ಹೋಗಿ ಮದುವೆ ವಿಷಯ ತಿಳಿಸಿದವು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ನೀವು ಹೋಗಿ ಎಂದನು. ಮೋಡ ಹೇಳಿದ ಮಾತು ಕೇಳಿದ ಇಲಿ ದಂಪತಿಗಳು ಬೆಟ್ಟದ ರಾಜನ ಬಳಿ ಹೋಗ್ತಾರೆ. ಹೋಗಿ ಮಗಳು ಇಲಿಯ ಮದುವೆ ವಿಚಾರ ತಿಳಿಸ್ತಾರೆ. ಆಗ ಬೆಟ್ಟ ಏನು ಹೇಳುತ್ತೆ ಅಂದರೆ, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತಾನೆ. ಆ ಬೆಟ್ಟ ಹೇಳುತ್ತೆ. ಆಗ ತಂದೆ ತಾಯಿ ಇಲಿಗಳು ಹೇಳ್ತಾರೆ, ಹೌದು, ಯಾರದು ಅಂತ ಕೇಳ್ತಾರೆ. ಆಗ ಬೆಟ್ಟ ಹೇಳುತ್ತೆ, ಅವನೇ ಇಲಿರಾಯ ಅಂತ ಹೇಳುತ್ತೆ. ಇಲ್ಲಿ ಇಲಿರಾಯ
ಯಾಕೆ ಇಷ್ಟು ಬೆಟ್ಟಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ ಅಂದರೆ, ಎಷ್ಟೇ ದೊಡ್ಡ ಬೆಟ್ಟ ಇರಲಿ ಆ ಇಲಿಗೆ ಬೆಟ್ಟವನ್ನು ಸವೆಸುವ ಅಥವಾ ಕೊರೆಯುವ ಶಕ್ತಿ ಇದೆ. ಚೆನ್ನಾಗಿ ಬೆಟ್ಟವನ್ನು ಕೊರೆಯುವ ಶಕ್ತಿ ಇಲಿಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಬೆಟ್ಟಕ್ಕಿಂತ ದೊಡ್ಡದು ಇಲಿ ಅಂತ ಅರ್ಥ ಬರುತ್ತದೆ. ಆಗ ನಮ್ಮಲ್ಲಿ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಅಥವಾ ಅಲೆದಾಡಿದೆವು ಎಂದು ತಂದೆ ಇಲಿ ಹೇಳ್ತಂತೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ, ಅಯ್ಯೋ ನಮ್ಮಲ್ಲಿ ವರ ಇದ್ದನಲ್ವಾ, ಸುಮ್ಮನೆ ಸೂರ್ಯನ ಹತ್ರ ಹೋದ್ವಿ, ಮೋಡದ ಹತ್ರ ಹೋದ್ವಿ, ಬೆಟ್ಟದ ಹತ್ರ ಹೋದ್ವಿ, ನಮ್ಮ ಹತ್ತಿರ ವರನನ್ನು ಇಟ್ಟುಕೊಂಡು ಸುಮ್ಮನೆ ಊರೆಲ್ಲ ಪರದಾಡಿದೆವು ಅಂತ ಹೇಳಿ ತಂದೆ ಇಲಿ ಹೇಳ್ತಂತೆ. ತಮ್ಮ ಮಗಳಿಗೆ ತಕ್ಕ ವರ ಇಲಿರಾಯನೇ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಆಗ ತಂದೆ ತಾಯಿ ಇಲಿಗಳು ಏನಂತ ನಿರ್ಧಾರ ಮಾಡಿದ್ವು ಅಂದರೆ, ಅಯ್ಯೋ ನಮ್ಮ ಮಗಳಿಗೆ ಇಲಿರಾಯನಿಗಿಂತ ಬೇರೆ ವರ ನಮಗೆ ಸಿಗಲ್ಲ, ನಮ್ಮ ಮಗಳಿಗೆ ತಕ್ಕ ವರ ಇಲಿರಾಯನೇ ಅಂತ ನಿರ್ಧಾರ ಮಾಡಿ ಆ ಇಲಿಗೆ ಕೊಟ್ಟು ತುಂಬ ಸಡಗರ ಹಾಗೂ ಸಂಭ್ರಮದಿಂದ ವೈಭವದಿಂದ ಮದುವೆನ ಮಾಡಿದವು. ಈ ಪಾಠದಿಂದ ತಿಳಿದುಕೊಳ್ಳಬೇಕಾದ ಗಾದೆ ಅಂದರೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಅಲಿದರಂತೆ. ಅಂದರೆ ನಮ್ಮ ಕೈಯಲ್ಲಿ ನಾವು ಬೆಣ್ಣೆ ಇಟ್ಕೊಂಡಿದ್ದೇವೆ, ನಮಗೆ ಯಾವಾಗ ಅಂದರೆ ನಮ್ಮ ಕೈಯಲ್ಲಿ ನಾವು ಬೆಣ್ಣೆ ಇಟ್ಕೊಂಡಿದ್ದೇವೆ, ನಮಗೆ ಇವಾಗ ತುಪ್ಪದ ಅವಶ್ಯಕತೆ ಇದೆ. ನಾವೇನು ಮಾಡಬೇಕಂದ್ರೆ, ನಮ್ಮ ಕೈಯಲ್ಲಿರುವ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ ಸಿಗುತ್ತೆ ಅಲ್ವಾ, ಅದ್ರ ಬದಲು ಊರೆಲ್ಲ ಸುತ್ತಾಡಿ ನಮಗೆ ತುಪ್ಪ ಬೇಕು ಅಂತ ಅಲ್ದಾಡಿದರೆ ಏನೂ ಪ್ರಯೋಜನ ಇಲ್ಲ. ಅಷ್ಟೊಂದು ಸುತ್ತಾಡುವ ಬದಲು ನಮ್ಮ ಕೈಯಲ್ಲಿರುವ ಬೆಣ್ಣೆಯನ್ನು ಸ್ವಲ್ಪ ಹೊತ್ತು ಕಾಯಿಸಿದರೆ ನಮಗೆ ತುಪ್ಪ ಸಿಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲೇ ಇರುತ್ತೆ, ಆದರೂ ಕೂಡ ನಾವು ಬೇರೆ ಕಡೆ ಪರಿಹಾರವನ್ನು ಹುಡುಕಿಕೊಂಡು ಹೋಗುತ್ತೇವೆ ಎಂಬುದು ಈ ಒಂದು ಪಾಠದ ಅರ್ಥವಾಗಿದೆ. ಇದುವರೆಗೂ ನಾನು ಮಾಡಿದ ಪಾಠವು ನಿಮಗೆ ಅರ್ಥವಾಯಿತೆಂದು ತಿಳಿದುಕೊಂಡಿದ್ದೇನೆ. ಧನ್ಯವಾದಗಳು.